ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬಹುದು, ಅದರ ಜೊತೆಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಯಾರು ಆಚೆ ಬರಬಹುದು ಅಂತ ಒಂದು ಮಾಹಿತಿಯನ್ನ ಹೇಳ್ತೀನಿ. ಮೊದಲಿಗೆ ಬಂದು ಈ ವಾರದ ಕಿಚ್ಚನ ಚಪ್ಪಾಳೆ ಬಂದು ಗೌತಮಿ ಇಲ್ಲ ಅಂತಂದ್ರೆ ಗೋಲ್ಡ್ ಸುರೇಶ್ ಅಣ್ಣ ಇಬ್ಬರಲ್ಲಿ ಒಬ್ಬರಿಗೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅದರಲ್ಲೂ ನನ್ನ ಅನಾಲಿಸಿಸ್ ಪ್ರಕಾರ ಅರ್ಥ ಮಾಡ್ಕೊಳ್ಳಿ, ಸುರೇಶ್ ಅಣ್ಣಗೆ 99.99% ಸಿಗೋವಂತ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಅದಕ್ಕೆ ಅವರು ಡಿಸರ್ವ್ ಕೂಡ ಹೌದು. ಯಾಕೆ ಅಂತಂದ್ರೆ ಅವ್ರಿಗೆ ಕಾಲು ಏಟಾಗಿದ್ರು ಕೂಡ ತುಂಬಾ ಚೆನ್ನಾಗಿ ಸಖತ್ತಾಗಿ ಈ ವಾರ ಪೂರ್ತಿ ಆಟ ಆಡಿದ್ದಾರೆ. ಅದ್ರ ಜೊತೆಗೆ ಉತ್ತಮ ಕೂಡ ತಗೊಂಡಿದ್ದಾರೆ. ಓವರ್ ಆಲ್ ಆಗಿ ನೋಡಿದ್ರೆ ಈ ವಾರದ ಪರ್ಫಾರ್ಮೆನ್ಸು ತುಂಬಾ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ವಾರ ಕಿಚ್ಚನ ಚಪ್ಪಾಳೆ ಸುರೇಶ್ ಅಣ್ಣನಿಗೆ ಸಿಕ್ಕರೆ ನಿಮ್ಗೆ ಹ್ಯಾಪಿನಾ ಇಲ್ವಾ ಅನ್ನೋದು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದ್ರ ಜೊತೆಗೆ ಈ ವಾರ ಬಂದು ಇವತ್ತಿನ ದಿನ ಅಂದ್ರೆ ಎಪಿಸೋಡ್ ಅಲ್ಲಿ ಬಂದು ಫಸ್ಟ್ ಯಾರು ಸುರೇಶ್ ಅಣ್ಣ ಸೇವ್ ಆಗ್ಬೋದು, ಇಲ್ಲಾಂದ್ರೆ ಧನರಾಜ್ ಸೇವ್ ಆಗ್ಬೋದು, ಮೋಕ್ಷಿತಾ ಅವರು ಸೇವ್ ಆಗ್ಬೋದು. ಈ 3 ಜನ ಸೇವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನನ್ನ ಅನಾಲಿಸಿಸ್ ಪ್ರಕಾರ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಚೈತ್ರ ಅವ್ರಿಗಂತೂ ಈ ಎಪಿಸೋಡ್ ಅಲ್ಲಿ ಸಖತ್ತಾಗಿ ಕೋಟಿಂಗ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಶಿಶಿರಣ್ಣಗೆ ಬ್ಯಾಕ್ ಸ್ಟಾಪ್ ಮಾಡಿದ್ರು, ಅದಕ್ಕೋಸ್ಕರ ಸಖತ್ತಾಗಿ ಕೋಟಿಂಗ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ಕೋಬಹುದು. ಅದ್ರ ಜೊತೆಗೆ ಆಸ್ಪತ್ರೆಗೆ ಅಂತ ಆಚೆ ಹೋಗಿ ಒಳಗಡೆ ಬಂದು ಇನ್ಪುಟ್ಸ್ ಅನ್ನ ಕಂಟೆಸ್ಟೆಂಟ್ಸ್ಗೆ ಕೊಟ್ಟಿದ್ದಾರೆ. ಇವ್ರದ್ದು ಪಾಸಿಟಿವ್ ಇದೆ, ಇವ್ರದ್ದು ನೆಗೆಟಿವ್ ಇದೆ ಅಂತ ಆಚೆ ಕಡೆ ಏನ್ ನಡೀತಾ ಇದೆ ಅಂತ ತಿಳ್ಕೊಂಡು ಅವ್ರು ಬಂದು ಒಳಗಡೆ ಹೇಳಿದ್ದಾರೆ. ಅದಕ್ಕೂ ಸೇರಿಸ್ಕೊಂಡು ಇವ್ರಿಗೆ ಕೋಟಿಂಗ್ ಕೊಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಈ ವಾರ ಬಿಗ್ ಬಾಸ್ ಮನೆಯಿಂದ ನನ್ನ ಅನಾಲಿಸಿಸ್ ಪ್ರಕಾರ ಅನುಷಾ ಅವರು ಎಲಿಮಿನೇಟ್ ಆಗ್ಬೋದು ಅಂತ ನನ್ನ ಒಪಿನಿಯನ್. ಯಾಕೆ ಅಂತಂದ್ರೆ ಅವರು ಓಟು ತುಂಬಾ ಕಡಿಮೆ ಬಂದಿದೆ ಅಂತ ಗೊತ್ತಾಯ್ತು. ಅದ್ರ ಜೊತೆಗೆ ಧರ್ಮಣ್ಣ ಅವ್ರ ಜೊತೆನೆ ಜಾಸ್ತಿ ಇರ್ತಾ ಇದ್ರು, ಹೌಸಲ್ಲಿ ಕೂಡ ಅಷ್ಟೊಂದು ಬೆರೀತಾ ಇರ್ಲಿಲ್ಲ. ಬಟ್ ಟಾಸ್ಕ್ ಅಂತ ವಿಚಾರ ಬಂದಾಗ ಚೆನ್ನಾಗಿ ಎಫರ್ಟ್ ಹಾಕಿ ಅವರು ಟಾಸ್ಕ್ ಅನ್ನ ಆಡ್ತಾ ಇದ್ರು. ಅದ್ರ ಜೊತೆಗೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾ ಇದ್ರು, ರೈಟ್ ವೇ ನಲ್ಲಿ ಯಾರಾದ್ರೂ ಮಾತಾಡ್ತಾ ಇದ್ರು. ಬಿಗ್ ಬಾಸ್ ಹೌಸ್ ಅಲ್ಲಿ ಸರಿ ಅನ್ಸಿದ್ದು ನೇರವಾಗಿ ಮಾತಾಡ್ತಾ ಇದ್ರು. ನೇರ ನುಡಿ ಅಂತಂದ್ರೆ ಅದು ಅನುಷಾ ಅವರು ಅಂತ ಹೇಳ್ಬೋದು. ನಿಜವಾಗ್ಲೂ ಅವರು ಎಲಿಮಿನೇಟ್ ಆಗಿದ್ದು ಫೇಲಾ ಅನ್ಫೇಲಾ ಅಂತ ನೀವೇ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದ್ರ ಜೊತೆಗೆ ಬೆಳಗ್ಗೆ ಇದ್ರೆ ಅವ್ರ ಡ್ಯಾನ್ಸ್ ಅಂತೂ ಸಖತ್ತಾಗಿ ನಾನಂತೂ ಮಿಸ್ ಮಾಡ್ಕೋತೀನಿ. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ರಗಡಾಗಿದ್ರು, ಅದು ಮಿಸ್ ಮಾಡ್ಕೋತೀನಿ. ಗಿವ್ ಅಪ್ ಅನ್ನೋದು ಮಾಡ್ತಾ ಇರ್ಲಿಲ್ಲ ಅವರು, ಜಾಸ್ತಿ ಅಂತೂ ಎಫರ್ಟ್ಸ್ ಆಗ್ತಾ ಇದ್ರು. ಗಿವ್ ಅಪ್ ಅನ್ನೋ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಸುಮಾರು ಟಾಸ್ಕ್ಗಳಲ್ಲಿ ಗಿವ್ ಅಪ್ ಮಾಡದೆ ಬಂದಿದ್ರು. ಎಕ್ಸ್ಪೆಷಲಿ ಮೊನ್ನೆ ಆ ಪಿಲ್ಲೋಗಳೆಲ್ಲ ತಗೊಂಡು ಹೊಡೆದಾಗಂತೂ ಅವ್ರು ಆಡಿದ ರೀತಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೋದು. ಓವರ್ ಆಲ್ ಆಗಿ ಅನುಷಾ ಅವರು ಎಲಿಮಿನೇಟ್ ಆದ್ರೆ ಒಂದು ವೇಳೆ ನಿಮ್ಮ ಅಭಿಪ್ರಾಯ ಏನು ಅಂತ ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ. ಒಂದು ವೇಳೆ ಏನಾದರೂ ಎಲಿಮಿನೇಷನ್ ಅಪ್ಡೇಟ್ ಅಲ್ಲಿ ಚೇಂಜ್ ಇದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಈ ವಾರ ಕೊಡೋ ಚಾನ್ಸಸ್ ಬಿಗ್ ಬಾಸ್ ಮನೆಯೊಳಗೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಶೋಭಾ ಶೆಟ್ಟಿ ಅವರು ಈ ವಾರದ ಬಿಗ್ ಬಾಸ್ ಹೌಸ್ ಒಳಗಡೆ ಎಂಟ್ರಿ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ಇವ್ರಿಗೆ ಬಿಗ್ ಬಾಸ್ ಹೌಸ್ ಒಳಗಡೆ ಹೋಗಿ ಆಲ್ರೆಡಿ ಅನುಭವ ಇದೆ. ತೆಲುಗು ಸೀಸನ್ 7 ನಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಆಟ ಆಡಿದ್ರು, ತುಂಬಾ ವಾರಗಳ ಕಾಲ ಅಲ್ಲಿ ಬಿಗ್ ಬಾಸ್ ಹೌಸ್ ಅಲ್ಲಿ ಇದ್ರು. ತುಂಬಾ ಫ್ರೇಮ್ ಇದೆ ಅವ್ರಿಗೆ, ನೋಡ್ಬೇಕು ಯಾವ ತರ ಆಡ್ತಾರೆ ಏನು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಅವರಂತೂ ಎಲ್ಲರಿಗೂ ಒಂದು ರೌಂಡ್ ರುಬ್ಬುತ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಂದ್ರೆ ಇನ್ ಕೇಸ್ ಹೌಸ್ ಒಳಗಡೆ ಎಂಟ್ರಿ ಆದ್ರೆ ಸಖತ್ ಮಜಾ ಕೊಡ್ತಾರೆ, ಕ್ವಾಟ್ಲೆ ಕೊಡ್ತಾರೆ ಅಂತ ಹೇಳ್ಬೋದು. ಓವರ್ ಆಲ್ ಆಗಿ ಶೋಭಾ ಶೆಟ್ಟಿ ಅವರು TRP ಮೆಟೀರಿಯಲ್ ಆಗೋದ್ರಲ್ಲಂತೂ ಎರಡು ಮಾತೇ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ತೆಲುಗುನಲ್ಲಂತೂ ತುಂಬಾ ನೆಗೆಟಿವ್ ಆಗಿದ್ರು, ಬಟ್ ಅಷ್ಟೇ TRP ಮೆಟೀರಿಯಲ್ ಆಗಿದ್ರು. ಸಕ್ಕದಾಗಿ ಆಟ ಆಡ್ತಾ ಇದ್ರು. ಏನ್ ಅನ್ಸಿದ್ರೆ ಅದು ಸರಿ ಅನ್ಸಿದ್ರೆ ಸರಿ, ತಪ್ಪು ಅನ್ಸಿದ್ರೆ ತಪ್ಪು, ಅದನ್ನ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ರು. ಓವರ್ ಆಲ್ ಆಗಿ ನೋಡಿದ್ರೆ ಕನ್ನಡ ಬಿಗ್ ಬಾಸ್ಗೆ ಸೂಟಬಲ್ ಪರ್ಸನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನ್ ಅನ್ಸುತ್ತೆ? ಶೋಭಾ ಶೆಟ್ಟಿ ಅವರು ಬರ್ತಾ ಇರೋದು ಖುಷಿನ? ನೀವು ಈ ವಾರ ಯಾರಿಗೆ ವೋಟ್ ಹಾಕಿದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನೇ ಹೇಳಿದ್ರು ಕೂಡ ಅದು ನನ್ನ ಅನಾಲಿಸಿಸ್ ಅಂತ ಅನ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ.
ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.